ಎಲ್ರಿಗೂ ನಮಸ್ಕಾರ. ಈ ದಿನ ಇಸ್ಕಾನ್ ಟೆಂಪಲ್ಗೆ ಹೋಗಿದ್ವಿ. ಸೊ ಅಲ್ಲಿ ನಾವು ಯೂಶ್ವಲಿ ವೀಕ್ಲಿ ಒನ್ಸ್ ಹೋಗ್ತೀವಿ ಕೃಷ್ಣನ ದರ್ಶನ ಪಡೆಯೋಕ್ಕೆ. ರಾಧಾ ಕೃಷ್ಣ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ಒಂಥರ ಪೀಸ್ ಆಫ್ ಮೈಂಡ್ ಸಿಗುತ್ತೆ ನಾವಲ್ಲಿ ಹೋಗಿ ಬಂದರೆ. ಸೊ ಅಲ್ಲಿ ಭಜನೆಲ್ಲ ಮಾಡ್ತಾಯಿರ್ತಾರೆ ಎವ್ರಿ ಡೇ. ಮತ್ತು ಒಂದು ಬೇರೆ ಸ್ಪೆಷಲ್ ಅಕೇಶನ್ಸಲ್ಲಿ ಫುಲ್ಲು ಪ್ರಸಾದನೂ ಸಿಹಿ ಪೊಂಗಲ್ಲು ಆ ಥರ ಕೊಡ್ತಾರೆ. ನೈವೇದ್ಯಕ್ಕೆ ಇಟ್ಟು ಪ್ರಸಾದ ತಗೊಂಡ್ರೆ ತುಂಬ ಒಳ್ಳೆಯದು. ಮತ್ತು ನಾವು ಯಾವುದೇ ಕೃಷ್ಣನ ದೇವಸ್ಥಾನಕ್ಕೆ ಹೋದಾಗ ಪ್ರಸಾದನ ಸ್ವೀಕರಿಸ್ಬಿಟ್ಟೇ ಬರಬೇಕು. ಮತ್ತು ಇಲ್ಲಿ ಒಳಗಡೆ ಪೂಜೆ ನಡೀತಾಯಿತ್ತು. ಈ ದೇವಸ್ಥಾನದಲ್ಲಿ ತೆಂಗಿನಕಾಯಿ, ಹೂವು, ಹಣ್ಣು ಇವೆಲ್ಲ ಏನು ತಗೊಂಡೋಗೋ ಹಾಗೆ ಇಲ್ಲ. ಸೊ ತಗೊಂಡೋದ್ರೂ ಅದಕ್ಕೆ ಮುಂಚೆ ಬೇರೆ ದೇವಸ್ಥಾನ ಬರುತ್ತಲ್ಲ ಅದರಲ್ಲಿ ಪೂಜೆ ಮಾಡಿ ಕೊಡ್ತಾರೆ. ಮೂಲ ಸ್ಥಾನದಲ್ಲಿ ಏನೂ ಮಾಡಲ್ಲ. ಸೊ ಇಲ್ಲಿ ವಾಶ್ರೂಮ್ ಫೆಸಿಲಿಟೀಸ್ ಎಲ್ಲನೂ ಚೆನ್ನಾಗಿದೆ. ಇಲ್ಲಿ ರೂಮ್ಸ್ ಎಲ್ಲ ಇದೆ ಸ್ಟೇ ಆಗಲಿಕ್ಕೆ. ಬೇರೆ ಊರಿಂದ ಬರೋರಿಗೆ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. ಇವ್ರದ್ದೇ ಆದ ಕಲ್ಯಾಣ ಮಂಟಪನೂ ಇದೆ. ಪ್ರತಿದಿನ ಅನ್ನದಾನನೂ ಮಾಡ್ತಾರೆ ಇಲ್ಲಿ. ಮಧ್ಯಾಹ್ನ 11:30 2 ಗಂಟೆವರೆಗೂ ಯಾರಾದರೂ ಹೋಗಿ ಭಕ್ತಾದಿರು ಬೇಕಾದರೆ ಅನ್ನಪ್ರಸಾದ ತಿನ್ಬೋದು. ಸೊ ಅಲ್ಲಿಂದ ದರ್ಶನ ಮುಗಿದ ನಂತರ ಇಲ್ಲಿ ದೇವ್ರ ಪ್ರಸಾದ ಕೊಡ್ತಾರೆ. ಅದು ತಗೊಳ್ಳೋದಕ್ಕೆ ಬರ್ತಾಯಿದ್ದೀವಿ. ಅಲ್ಲಿ ಕ್ಯೂ ಸಿಸ್ಟಮಲ್ಲಿ ಕೊಡ್ತಾರೆ. ಈ ದಿನ ಆ್ಯಕ್ಚುಲಿ ನಮಗೇನಷ್ಟು ರಶ್ ಕಾಣಲೇ ಇಲ್ಲ. ಸೊ ದಟ್ ಬೇಗ ಆಯಿತು. ಅಲ್ಲಿ ಪಕ್ಕದಲ್ಲಿ ಒಂದು ಕಲ್ಯಾಣಿ ಥರ ಎಲ್ಲ ಮಾಡಿದ್ದಾರೆ. ಸೊ ಇಲ್ಲಿ ಬಂದು ಪ್ರಸಾದ ತಗೋತಾ ಇದ್ದೀವಿ. ಇದು ತುಂಬ ಚೆನ್ನಾಗಿರುತ್ತೆ. ಸೇಮ್ ಟೇಸ್ಟು. ಪೊಂಗಲ್ ಕೊಡ್ತಾರೆ ದಿವಸ. ಸೊ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ.